ಸಾಯರ ಮಕ್ಕಳೇ, ಎಲ್ಲ ಮಕ್ಕಳನ್ನು ಸ್ವಾಗತಿಸುತ್ತಾ ಈ 9ನೇ ತರಗತಿಯಲ್ಲಿ ಬರ್ತಕ್ಕಂಥ ಒಂದು ಚಾಪ್ಟರ್ ಯಾವುದಪ್ಪ ಅಂತಂದರೆ ಎಕ್ಸ್ಪೋನೆಂಟ್ಸ್ ಆ್ಯಂಡ್ ರೆಡಿಕಲ್ಸ್ ಅಂತೇಳಿ ಕನ್ನಡದಲ್ಲಿ ನಾವು ಘಾತಾಂಕಗಳು ಮತ್ತು ಕರ್ಣಿಗಳು ಅಂತ ಕರಿತೀವಿ. ಸೊ ವಾಟ್ ಯು ಮೀನ್ ಬೈ ಎಕ್ಸ್ಪೋನೆಂಟ್ಸ್ ಅಂತಂದರೆ ಎಕ್ಸ್ಪೋನೆಂಟ್ಸ್ ಆರ್ ದಿ ಮ್ಯಾಥಮೆಟಿಕಲ್ ಸ್ಯಾಟೆಂಡ್ ದಟ್ ಟೆಲ್ಸ್ ಟು ಮಲ್ಟಿಪ್ಲೈ ಎ ನಂಬರ್ ಬೈ ಇಟ್ಸ್ ಸೆಲ್ಫ್ ಆರ್ ಎ ಸ್ಪೆಸಿಫೈಡ್ ನಂಬರ್ ಆಫ್ ಟೈಮ್ಸ್. ಕನ್ನಡದಲ್ಲಿ ಅದೇ ನೋಡ್ರಿ, ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಪುನಃ ಪುನಃ ಗುಣಿಸುವುದನ್ನು ಸೂಚಿಸುವ ಒಂದು ಸಂಕ್ಷಿಪ್ತ ರೂಪಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂದರೆ ಘಾತಾಂಕಗಳು ಅಥವಾ ಘಾತಾಂಕ ರೂಪ ಅಂತ ಹೇಳ್ತೀವಿ. ಸೊ ಉದಾಹರಣೆ ನೋಡ್ರಿ, 10 ಅಂತಕ್ಕಂಥ ಸಂಖ್ಯೆ 5 ಸಲ ಗುಣಿಸಲ್ಪಟ್ಟಿದೆ. ಅದನ್ನು ನಾವು ಸಂಕ್ಷಿಪ್ತವಾಗಿ ಯಾವ ರೀತಿಯಾಗಿ ಬರ್ಬೋದು ಅಂತಂದರೆ 10⁵5 ಅಂತೇಳಿ. ಸೊ ಇಲ್ಲಿ 10 ಮತ್ತು 5 ಏನು ಅಪ್ಪ ಅಂತಂದರೆ 10 ನಾವು ಬೇಸ್ ಅಂತ ಕರಿತೀವಿ. ಸೊ ಬೇಸ್ ಅಂತಂದರೆ ಆಧಾರ ಸಂಖ್ಯೆ ಅಂತೇಳಿ. ಸೊ 5 ಅಂತಂದ್ರೆ ಏನು, ಎಕ್ಸ್ಪೋನೆಂಟ್ ಆರ್ ಪವರ್ ಅಂತ ಕರಿತೀವಿ ನಾವು, ಅಂತಂದರೆ ಘಾತ ಸೂಚಿ. ಸೊ ಒಟ್ಟಾಗಿ ನಾವು 10⁵5 ಏನಂತ ಕರಿತೀವಿ ಅಂತಂದರೆ ಎಕ್ಸ್ಪೋನೆಂಟ್ ಫಾರ್ಮ್ ಅಂತಂದರೆ ಘಾತಾಂಕ ರೂಪ ಅಂತ ಕರಿತೀವಿ. ಸೊ ಇನ್ನೂ ಕೆಲವು ಉದಾಹರಣೆಗಳನ್ನು ನಾವು ನೋಡೋಣ. ಈಗ ಉದಾಹರಣೆ 6 × 6 × 6 = 6 ಪವರ್ 3 ಅಂತಂದರೆ 6 ಅಂತಕ್ಕಂಥ ಸಂಖ್ಯೆ ಏನಾಗಿದೆಪ್ಪ ಅಂತಂದರೆ 3 ಸಲ ಗುಣಿಸಲ್ಪಟ್ಟಿದೆ, ಅಂದರೆ 6⁻3 6 ಪವರ್ 3 ಅಂತೇಳಿ. ಅದೇ ರೀತಿ ಇನ್ನೊಂದು ಉದಾಹರಣೆ 2/7 × 2/7 × 2/7 × 2/7 = therefore 2/7 ಹೋಲ್ ಪವರ್ 4 ಅಂತೇಳಿ. ಸೊ 2/7 ಅಂತಕ್ಕಂಥ ಸಂಖ್ಯೆ 4 ಸಲ ಗುಣಿಸಲ್ಪಟ್ಟಿದೆ. ಅದನ್ನು ನಾವು ಘಾತಾಂಕ ರೂಪದಲ್ಲಿ ಯಾವ ರೀತಿಯಾಗಿ ಬರಿಬೋದು ಅಂತಂದರೆ 2/7 ಹೋಲ್ ಘಾತ 4 ಅಂತೇಳಿ. ಅದೇ ರೀತಿ ಮೂರನೇ ಉದಾಹರಣೆ -1/3 × -1/3 × -10 ಟೈಮ್ಸ್ ಅಂತಂದರೆ -1/3 ಈಸ್ ಮಲ್ಟಿಪ್ಲೈಡ್ ಇಟ್ ಸೆಲ್ಫ್ ಬೈ 10 ಟೈಮ್ಸ್ ಅಂತಂದರೆ -1/3 ಅಂತಕ್ಕಂಥ ಸಂಖ್ಯೆ ಏನಾಗಿದೆಪ್ಪ ಅಂತಂದರೆ 10 ಸಲ ಅದೇ ಸಂಖ್ಯೆಯಿಂದ ಗುಣಿಸಲ್ಪಟ್ಟಿದೆ. ಹಾಗಾಗಿ ನಾವು ಅದನ್ನು ಘಾತಾಂಕ ರೂಪದಲ್ಲಿ ಯಾವ ರೀತಿಯಾಗಿ ಬರ್ತೀವಪ್ಪ ಅಂತಂದರೆ -1/3 ಹೋಲ್ ಘಾತ 10 ಅಂತ ಬರಿತೀವಿ. ಅದೇ ರೀತಿ ಇನ್ನೊಂದು 4ನೇ ಉದಾಹರಣೆ ಯಾವುದಂತಂದರೆ 0.2 × 0.2 × 0.2 × 0.2 ಇದು 4 ಸಲ ಒಂದೇ ಸಂಖ್ಯೆಯಿಂದ ಗುಣಿಸಲ್ಪಟ್ಟಿದೆ. ಅದನ್ನು ಕೂಡ ನಾವು ಘಾತಾಂಕ ರೂಪದಲ್ಲಿ ಯಾವ ರೀತಿಯಾಗಿ ಬರ್ತೀವಪ್ಪ ಅಂತಂದರೆ 0.2 ಹೋಲ್ ಘಾತ 4. ಈಗ ಪ್ರೈಮ್ ಫ್ಯಾಕ್ಟರೈಜೇಷನ್ ಅಂತಂದರೆ ಅವಿಭಾಜ್ಯ ಅಪವರ್ತಿಸುವಿಕೆ ಅಂತ ಇದೆ ಇಲ್ಲಿ. ಸೊ ಮೊಟ್ಟ ಮೊದಲು ನಾವು ಏನು ತಿಳ್ಕೊಬೇಕಂತಂದರೆ ಪ್ರೈಮ್ ಫ್ಯಾಕ್ಟರೈಜೇಷನಲ್ಲಿ ಸೊ ವಾಟ್ ಆರ್ ದಿ ಪ್ರೈಮ್ ನಂಬರ್ಸ್ ಅಂತಂದರೆ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ನಾವು ನೋಡೋಣ. ಉದಾಹರಣೆ ನಾನು ಕೊಡ್ತೀನಿ. ಈಗ 2, 3, 5, 7 ಡ್ಯಾಶ್ ಅಂತ ಪ್ರೈಮ್ ಫ್ಯಾಕ್ಟರೈಜೇಷನ್. ಇಲ್ಲಿ ಏನು ಬರ್ತೀನಪ್ಪ ಅಂತಂದರೆ ನಾನು ಪ್ರೈಮ್ ನಂಬರ್ಸ್ ಬರ್ತೀನಿ. ಸೊ ಪ್ರೈಮ್ ನಂಬರ್ಸ್ ಏನು ಅಂತಂದರೆ ದ ನಂಬರ್ಸ್ ವಿಚ್ ಹ್ಯಾವ್ ಓನ್ಲಿ 2 ಫ್ಯಾಕ್ಟರ್ಸ್ ಅಂತಂದರೆ ಯಾವ ಸಂಖ್ಯೆಯು ಕೇವಲ 2 ಅಪವರ್ತನಗಳನ್ನು ಹೊಂದಿದ್ದರೆ ಆ ಸಂಖ್ಯೆಗೆ ನಾವು ಏನಂತ ಕರಿತೀವಪ್ಪ ಅಂತಂದರೆ ಪ್ರೈಮ್ ನಂಬರ್ಸ್ ಅಂತಂದರೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಉದಾಹರಣೆ ಇಲ್ಲಿ 2 ಅಂತಕ್ಕಂಥದ್ದು, ಸೊ 2 = ಫ್ಯಾಕ್ಟರ್ಸ್ 1 and 2. 3ರ ಅಪವರ್ತನಗಳು = 1 and 3. ಅದೇ ರೀತಿ 5ರ ಅಪವರ್ತನಗಳು 1 and 5. ಅದೇ ರೀತಿ 7ರ ಅಪವರ್ತನಗಳು 1 ಮತ್ತು 7. ಈ ಸಂಖ್ಯೆಗಳನ್ನು ನಾವು ಏನಂತ ಕರಿತೀವಪ್ಪ ಅಂತಂದರೆ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಸೊ ಈ ಪ್ರೈಮ್ ನಂಬರ್ಸ್ ಅಂತ ತೊಗೊಂಡು ನಾವೇನು ಮಾಡ್ತೀವಪ್ಪ ಅಂತಂದರೆ ಅವಿಭಾಜ್ಯ ಅಪವರ್ತಿಕೆಯನ್ನು ಕಂಡುಹಿಡ್ತೀವಿ. ಕೆಳಗಿನ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಘಾತಾಂಕ ರೂಪದಲ್ಲಿ ಬರೆಯಿರಿ ಅಂತೇಳಿ. ಸೊ ಉದಾಹರಣೆ ಅದಲ್ಲಿ ಒಂದನೇದು ಯಾವುದು ಅಂತಂದರೆ 24 ಇದೆ, 24. ಈ 24 ಅಂದರೆ 24 ಏನು ಮಾಡಬೇಕು ನಾವು ಅಂತಂದರೆ ಅವಿಭಾಜ್ಯ ಸಂಖ್ಯೆಯನ್ನು ತೆಗೆದುಕೊಂಡು ಭಾಗಿಸಬೇಕು. ಫಸ್ಟು 24 ಇಲ್ಲಿ ಮಾಡ್ತೀನಿ ನೋಡ್ರಿ. ಈಗ 24 24 ವಿ ಟೇಕ್ ದಿ ಪ್ರೈಮ್ ನಂಬರ್. 24 ಇಸ್ ಡಿವೈಡ್ ಬೈ 2, 2ರಿಂದ ಭಾಗ ಆಗುತ್ತೆ 2. ಇದು 2 1 2, 2 2 4 ಅಂತೇಳಿ. ಮತ್ತು 12 ಈಸ್ ಅಗೇನ್ ಡಿವೈಡ್ ಬೈ 2, 2 6 12. ಅಗೇನ್ 6 ಈಸ್ ಡಿವೈಡ್ ಬೈ 2, 2 3 6. ನೆಕ್ಸ್ಟ್ 3 ಈಸ್ ಡಿವೈಡ್ ಬೈ 3. ಇದು ಪ್ರೈಮ್ ಫ್ಯಾಕ್ಟರೈಜೇಷನ್ ಅಂತ ಕರಿತೀವಿ. ಸೊ ದಿಸ್ ಈಸ್
ಇದು ಹೆಂಗೆ ಬರಬೇಕಪ್ಪ ಅಂತಂದ್ರೆ ನಾವು ಘಾತಾಂಕ ರೂಪದಲ್ಲಿ ಬರಬೇಕು. ಯಾವ ರೀತಿಯ ಘಾತಾಂಕ ರೂಪದಲ್ಲಿ ಬರಬೇಕು ಅಂತಂದರೆ ಇಲ್ಲಿ ಬರ್ತೀನಿ ನೋಡಿ, ಇಲ್ಲಿ 24 ಇಸ್ ಈಕ್ವಲ್ ಟು 2 ಎಷ್ಟು ಸಲ ಬಂದಿದೆ, 1 2 3 ಸಲ ಅಂದರೆ 2 ಪವರ್ 3 ಇಂಟು 3 ಎಷ್ಟು ಸಲ ಬಂದಿದೆ ಅಲ್ಲಿ 1 ಸಲ ಅಂತಂದರೆ 3 ಅಷ್ಟೇ ಬರಬೇಕು. ಇದಕ್ಕೆ ಏನಂತ ಕರಿತೀವಿ ನಾವು 5 ಫ್ಯಾಕ್ಟರೈಜೇಷನ್ ಅಂತ ಕರಿತೀವಿ. ಓಕೆ, ಈಗ ಅದನ್ನು ನೋಡ್ರಿ. ಈಗ ಇದು ಮತ್ತೊಂದು ಸಲ ಬಿಡಿಸಿದ್ದೀವಿ. ಈಗ 2ರಿಂದ ಭಾಗಿಸಿದ್ವಿ ನಾವು. ಭಾಗಿಸಿದ ನಂತರ ಇದನ್ನು ನಾವು ಏನು ಮಾಡಿದೀವಪ್ಪ ಅಂತಂದರೆ ಘಾತಾಂಕ ರೂಪದಲ್ಲಿ ಬರೆದಿವಿ. 24 ಈಸ್ ಈಕ್ವಲ್ ಟು 2⁻³ ಇಂಟು 3 ಅಂತೇಳಿ. ಅದೇ ರೀತಿ ಎರಡನೇ ಉದಾಹರಣೆ 980 ಅಂತ ಇದೆ, 980. ಈಗ 980 ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ, 2ರಿಂದ 2 2 4 ದ 9 ಇದೆ ಅಲ್ಲಿ, 2 4 ದ 8, 1 ರಿಮೇನ್ಸ್. ದೆನ್ ಒಟ್ಟು ಸಂಖ್ಯೆ ಏನಾಯ್ತು ಅಲ್ಲಿ 18 ಆಯಿತು. ಸೊ 2 9 18. ಇಲ್ಲಿ 0 ಉಳಿದದ, 0 ಅಷ್ಟೇ ಇಳಿಸ್ಕೋಬೇಕು ಇಲ್ಲಿ. ಓಕೆ, ನೆಕ್ಸ್ಟ್ ಮತ್ತೆ ಎಷ್ಟಿಂದ ಭಾಗ ಆಗುತ್ತೆ ಇದು 2, 2 2 4. ನೆಕ್ಸ್ಟು 9 ಇದೆ, 2 4 8, 1 ಉಳಿತು, 2 5 10. ನೆಕ್ಸ್ಟಿಗೆ ಎಷ್ಟಿಂದ ಭಾಗ ಆಗುತ್ತೆ ಅದು, ಅಲ್ಲಿ ಬಿಡಿಸ್ತಾನದಲ್ಲ 5 ಇರೋದ್ರಿಂದ 2ರಿಂದ ಭಾಗ ಆಗಲ್ಲ. ಸೊ ನಾವೀಗ 5ರಿಂದ ಭಾಗಿಸೋಣ. ಈಗ ಡಿವೈಡ್ ಬೈ 5 ಅಂತೇಳಿ. ಎಷ್ಟು 5 4 ದ 20, 24 ಇದರಲ್ಲಿ 4 ಉಳಿತು. ಈಗ ಒಟ್ಟು ಸಂಖ್ಯೆ ಎಷ್ಟಾಯ್ತು ಈಗ 45, 5 9 ದ 45. 45 ಈಸ್ ಡಿವೈಡ್ ಬೈ 7, 7 7 ದ 49 ಅಂತೇಳಿ. ಈಗ 7 7ಇಂದ ಮಾತ್ರ ಡಿವೈಡ್ ಆಗುತ್ತೆ, ಅಷ್ಟೇ ಬಿಡ್ಬೋದು ಈಗ ನಾವು. ಸೊ 980 ಈಸ್ ಈಕ್ವಲ್ ಟು ಇನ್ ದಿ ಎಕ್ಸ್ಪೋನೆಂಟ್ಸ್ ಫಾರ್ಮ್ 2 ಇಂಟು 2. 2 ಎಷ್ಟು ಸಲ ಬಂದಿದೆ 2 ಟೈಮ್ಸ್, ದಟ್ ಈಸ್ 2 ಪವರ್ 2 ಇಂಟು 7 ಎಷ್ಟು ಸಲ ಬಂದಿದೆ 2 ಟೈಮ್ಸ್, ದಟ್ ಈಸ್ 7 ಪವರ್ 2 ಇಂಟು 5 ಈಸ್ 1 ಇಂಟು 5 ಅಷ್ಟೇ ಬರಬೇಕು ಅದು. ಇದೇನಪ್ಪ ಅಂತಂದರೆ ನಾವು ಘಾತಾಂಕ ರೂಪ ಅಂತ ಕರಿತೀವಿ ಈಗ. ಸೊ ಅದನ್ನೇ ನೋಡಿ ಈಗ. ಸೊ 980 2ರಿಂದ ಭಾಗಿಸಿದ್ವಿ. ಈಗ ನೆಕ್ಸ್ಟ್ 5ರಿಂದ, ನೆಕ್ಸ್ಟ್ 7ರಿಂದ ಭಾಗಿಸಿವಿ. ಇದರ ಘಾತಾಂಕ ರೂಪ 2⁻² ಇಂಟು 7⁻² ಇಂಟು 5 ಅಂತೇಳಿ. ಅದೇ ರೀತಿ ಇನ್ನು ಕೆಲವೊಂದು ಉದಾಹರಣೆಗಳಿವೆ ಮಕ್ಕಳಲ್ಲಿ. 4096 ಅಂತೇಳಿ. ಈ 4096 2ರಿಂದ ಭಾಗಿಸಿದಾಗ ಒಟ್ಟು 2 ಎಷ್ಟು ಸಲ ಬರ್ತದೆ ಅಂತಂದರೆ ಇಲ್ಲಿ 2⁻12 ಅಂತೇಳಿ. ಇದು 2⁻12. 4096 ಈಸ್ ಈಕ್ವಲ್ ಟು 2⁻12 ಅಂತೇಳಿ. ಅದೇ ರೀತಿಯಲ್ಲಿ -512 ಇದೆ, ಅದನ್ನು ನಾವು 2ರಿಂದ ಭಾಗಿಸಿದಾಗ ಅಲ್ಲಿ ಮೈನಸ್ ಇರೋದ್ರಿಂದ ನಾವು ಮೈನಸ್ ಅಷ್ಟೇ ಇಡಬೇಕು. -2 ಏನಪ್ಪ ಅಂತಂದರೆ 9 ಸಲ ಬರುತ್ತೆ, ಹಾಗಾಗಿ ನಾವು 2⁻9 ಅಂತ ಬರೀಬೇಕು. ಅದೇ ರೀತಿ ಇನ್ನೊಂದಿದೆ ಇಲ್ಲಿ, ಇದೊಂದು ಸಲ ಮಾಡ್ತೀನಿ ನಾನು. ಫಸ್ಟು 125 ಎಷ್ಟಿಂದ ಭಾಗ ಆಗುತ್ತೆ, ಇದು 5ರಿಂದ ಭಾಗ ಆಗುತ್ತೆ. 5 12 5 2 10, 2 ಉಳಿತಿಲ್ಲಿ 25 ಆಯಿತು. 5 5 25 ಮತ್ತು 25 ಎಷ್ಟಿಂದ ಭಾಗ ಆಗುತ್ತೆ 5 5 25. 5 ಎಷ್ಟು ಸಲ ಬಂತೀಗ 125 ಇಸ್ ಈಕ್ವಲ್ ಟು 5ರ ಘಾತ ನಾವು 3 ಅಂತ ಬರಿಬೋದು. ಅದೇ ರೀತಿ ಡಿವೈಡೆಡ್ ಬೈ 729 ಅಂತ ಇದೆ ಇಲ್ಲಿ. ಇಲ್ಲಿ 729. ಓಕೆ, ಈ 729 ಎಷ್ಟಿಂದ ಭಾಗ ಆಗುತ್ತೆ, ನಾವು 3ರಿಂದ ಭಾಗಿಸೋಣ. 3 7 ಇದರಲ್ಲಿ 3 2 ದ 6 ಅಂತ ಆಗುತ್ತೆ. 3 2 ದ 6, 2 1 ಇಸ್ ರಿಮೇನ್ಸ್ 12 ಆಯ್ತು. ಈಗ 3 4 ದ 12, ನೆಕ್ಸ್ಟು 3 3 ದ 9 ಅಂತೇಳಿ. 3 3 ದ 9, 243 ಬಂತು. ಅಗೇನ್ 243 ಡಿವೈಡ್ ಬೈ 3, 24 ಇದೆ. 3 8 ದ 24, 3 1 ದ 3, ನೆಕ್ಸ್ಟ್ 3 2 ದ 6, 2 ಉಳಿತಲ್ಲಿ 21 ಆಯಿತು. 3 7 ದ 21, ಅಗೇನ್ ಬೈ 3, 3 9 ದ 27, ಅಗೇನ್ ಬೈ 3, 3 3 ದ 9 ಅಂತೇಳಿ. 3 is repeated how many times, 1 2 3 4 5 6
729 ಈಸ್ ಈಕ್ವಲ್ ಟು 3 ಪವರ್ 6 ಅಂತ ಬರಿಬೋದು ನಾವು. ಅದನ್ನೀಗ ನಾವು ಬಿಡಿಸಿದ್ದೀವಿ ನೋಡಿ ಮಕ್ಕಳೀಗ. 125 5ರಿಂದ ಭಾಗಿಸಿದ ಮೇಲೆ 5 3 ಸಲ ಬಂತು. ನೆಕ್ಸ್ಟು 729 ನಾವು 3ರಿಂದ ಭಾಗಿಸಿದಾಗ 3 6 ಸಲ ಬರುತ್ತೆ. ಇದನ್ನು ನಾವು ಹೆಂಗೆ ಬರಿಬೋದು ಅಂತಂದರೆ 125 ಡಿವೈಡೆಡ್ ಬೈ ಎಷ್ಟಿದೆ ಅಲ್ಲಿ 729 ಅಂತ ಇದೆ. ಇದನ್ನು ನಾವು 5 ಘಾತ 3 ಭಾಗಿಲೆ 3 ಘಾತ 6 ಅಂತ ಬರಿಬೋದು. ಈಗ ಅದನ್ನು ನಾವು ಘಾತಾಂಕ ರೂಪದಲ್ಲಿ ಬರೆದಿದ್ದೀವಿ. ಈಗ 125 ಡಿವೈಡೆಡ್ 729 ಈಸ್ ಈಕ್ವಲ್ ಟು 5/3 ಡಿವೈಡೆಡ್ ಬೈ ಎಷ್ಟು 3/6 ಅಂತೇಳಿ. ಈಗ ನೆಕ್ಸ್ಟ್ ನೋಡಿ, ರೆಸಿಪ್ರೋಕಲ್ಸ್ ಆಫ್ ದಿ ಎಕ್ಸ್ಪೋನೆಂಟ್ಸ್ ಅಂದರೆ ಘಾತಾಂಕಗಳ ಋತ್ಕ್ರಮಗಳು. ಘಾತಾಂಕಗಳ ಋತ್ಕ್ರಮಗಳು. ಋತ್ಕ್ರಮ ರೂಪ ಅಂದರೆ ಮೊಟ್ಟ ಮೊದಲು ನಾವು ಏನು ತಿಳ್ಕೊಬೇಕಂತಂದರೆ 2/5 ಇದೆ. ರೆಸಿಪ್ರೋಕಲ್ ಆಫ್ 2/5 ಈಸ್ ಈಕ್ವಲ್ ಟು 5/2. ರೆಸಿಪ್ರೋಕಲ್ ನ್ಯೂಮರೇಟರ್ ಬಿಕಮ್ಸ್ ಡಿನಾಮಿನೇಟರ್ ಆ್ಯಂಡ್ ಡಿನಾಮಿನೇಟರ್ ಬಿಕಮ್ಸ್ ನ್ಯೂಮರೇಟರ್. ಅಂಶ ಛೇದ ಆಗುತ್ತೆ, ಛೇದ ಹೋಗಿ ಅಂಶ ಆಗುತ್ತೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ಸ್ 3/7. ರೆಸಿಪ್ರೋಕಲ್ ಆಫ್ 3/7 ಈಸ್ ಈಕ್ವಲ್ ಟು 7/3. ಇದು ರೆಸಿಪ್ರೋಕಲ್ ಅಂತ ಕರಿತೀವಿ. P/Q ಈಸ್ ಎ ರ್ಯಾಷನಲ್ ನಂಬರ್ ಆ್ಯಂಡ್ M ಈಸ್ ಎ ಪಾಸಿಟಿವ್ ಇಂಟಿಜರ್, ದೆನ್ ದಿ ರೆಸಿಪ್ರೋಕಲ್ ಆಫ್ P/Q ಪವರ್ M ಈಸ್ Q/P ಹೋಲ್ ಪವರ್ M ಅಂತಂದರೆ P/Q ಇದೆ, ರ್ಯಾಷನಲ್ ನಂಬರ್ ಅಂದರೆ ಭಾಗಲಬ್ಧ ಸಂಖ್ಯೆ, ಹೋಲ್ ಪವರ್ M. ರೆಸಿಪ್ರೋಕಲ್ ಆಫ್ ದಿಸ್ ರ್ಯಾಷನಲ್ ನಂಬರ್ ಈಸ್ ಈಕ್ವಲ್ ಟು P/Q ಬಿಕಮ್ಸ್ Q ಡಿವೈಡೆಡ್ ಬೈ P ಹೋಲ್ ಪವರ್ M. ಅಂಶ ಹೋಗಿ ಛೇದ, ಛೇದ ಹೋಗಿ ಅಂಶ ಆಗುತ್ತೆ. P/Q ಒಂದು ಭಾಗಲಬ್ಧ ಸಂಖ್ಯೆಯಾಗಿದ್ದು M ಒಂದು ಧನ ಪೂರ್ಣಾಂಕವಾಗಿದ್ದರೆ P/Q ಹೋಲ್ ಘಾತ M ನ ಋತ್ಕ್ರಮವು ಏನಾಗುತ್ತೆಪ್ಪ ಅಂತಂದರೆ Q/P ಹೋಲ್ ಘಾತ M ಆಗಿರುತ್ತದೆ ಅಂತೇಳಿ. ಇದು ಉದಾಹರಣೆ ನೋಡಿ. ಈಗ 3 ಘಾತ 5 ಋತ್ಕ್ರಮ ರೂಪವು ಈಕ್ವಲ್ ಟು 1/3 ಘಾತ 5 ಅಂತೇಳಿ. ಎರಡನೇದು -3/5 ಹೋಲ್ ಪವರ್ 4 ಋತ್ಕ್ರಮ ರೂಪ ಈಸ್ ಈಕ್ವಲ್ ಟು -3/5 ಹೋಗಿ ಏನಾಗುತ್ತೆಪ್ಪ ಅಂತಂದರೆ -5/3 ಆಗುತ್ತೆ, ಘಾತ ಸಂಖ್ಯೆ ಅಷ್ಟೇ ಆಗಿರುತ್ತೆ. ಇದು ರೆಸಿಪ್ರೋಕಲ್ ಅಂತ ಕರಿತೀವಿ, ಅಂತಂದರೆ ಋತ್ಕ್ರಮ ರೂಪ ಅಂತ ಕರಿತೀವಿ ನಾವು. ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಅಂದರೆ ಘಾತಾಂಕಗಳ ನಿಯಮಗಳು ಅಂತ ಬರ್ತವೆ. ಸೊ ಘಾತಾಂಕಗಳ ನಿಯಮಗಳು ಯಾವ್ಯಾವ ಅಂತಕ್ಕಂಥ ನಾವು ನೋಡೋಣ. ಆಲ್ರೆಡಿ ನೀವು 8ನೇ ಕ್ಲಾಸಲ್ಲಿ ನೋಡಿರ್ತೀರಿ. ಅದೇ ಏನಾಗಿದೆಪ್ಪ ಅಂತಂದರೆ ಇಲ್ಲಿ ರಿಪೀಟ್ ಆಗಿದೆ. ಇಫ್ ಎ ಈಸ್ ಎ ರ್ಯಾಷನಲ್ ನಂಬರ್ M ಆ್ಯಂಡ್ N ಆರ್ ದಿ ಪಾಸಿಟಿವ್ ಇಂಟಿಜರ್ಸ್, ದೆನ್ ಕನ್ನಡದಲ್ಲಿ ಏನಪ್ಪ ಅಂತಂದರೆ ಎ ಒಂದು ಭಾಗಲಬ್ಧ ಸಂಖ್ಯೆಯಾಗಿದ್ದು M ಮತ್ತು Nಗಳು ಧನ ಪೂರ್ಣಾಂಕಗಳು ಆಗಿದ್ದರೆ A/M ಇಂಟು A/N ಈಸ್ ಈಕ್ವಲ್ ಟು A/M ಪ್ಲಸ್ N ಅಂತ ಕರಿತೀವಿ ನಾವು. A ಪವರ್ A ಘಾತ M ಗುಣಿಲೆ A ಘಾತ N ಈಸ್ ಈಕ್ವಲ್ ಟು A ಘಾತ M ಪ್ಲಸ್ N ಅಂತ ಕರಿತೀವಿ. ಅದಕ್ಕೆ ಉದಾಹರಣೆ ಕೊಟ್ಟಿದ್ದೀವಿ ಇಲ್ಲಿ. ಅಂದರೆ ಆಧಾರ ಸಂಖ್ಯೆಗಳು ಸಮ ಇದ್ದಾಗ ನಾವು ಘಾತ ಸೂಚಿಗಳನ್ನು ಏನು ಮಾಡಬೇಕಂತಂದರೆ ಕೂಡಿಸಬೇಕು ಗುಣಾಕಾರ ರೂಪದಲ್ಲಿದ್ದಾಗ. ಅಂದರೆ 2/3 ಗುಣಿಲೆ 2/5 ಅಂತಂದರೆ ಅದು ಈಸ್ ಈಕ್ವಲ್ ಟು 2/8 ಅಂತ ಆಗುತ್ತೆ. ಅದೇ ರೀತಿ ಎರಡನೇ ನಿಯಮ A ಘಾತ M ಭಾಗಿಲೆ A ಘಾತ N ಈಸ್ ಈಕ್ವಲ್ ಟು A ಘಾತ M ಮೈನಸ್ N ಅಂತ ಬರುತ್ತೆ. ಇಲ್ಲಿ M Nಕ್ಕಿಂತ ದೊಡ್ಡದಾಗಿದ್ದರೆ ಅಂತಂದರೆ ಅಂಶದ ಘಾತಾಂಕ ಸಂಖ್ಯೆ ದೊಡ್ಡದು, ಛೇದದಲ್ಲಿರ್ತಕ್ಕಂಥ ಘಾತಾಂಕ ಸಂಖ್ಯೆ ಚಿಕ್ಕದಾಗಿದ್ದರೆ ನಾವು ಏನು ಮಾಡ್ತೀವಪ್ಪ ಅಂತಂದರೆ ದೊಡ್ಡ ಘಾತಾಂಕ ಸಂಖ್ಯೆಯಲ್ಲಿ ಚಿಕ್ಕ ಘಾತಾಂಕ ಸಂಖ್ಯೆಯನ್ನು ಕಳಿತೀವಿ. 3/9 ಭಾಗಿಲೆ 3/5 ಈಸ್ ಈಕ್ವಲ್ ಟು ಏನಾಗುತ್ತೆ ಅವಾಗ 9ರಲ್ಲಿ 5 ಕಳೆದಾಗ 3/4 ಅಂತ ಬರುತ್ತೆ. ಅದೇ ರೀತಿ M Nಕ್ಕಿಂತ ಚಿಕ್ಕದಾಗಿದ್ದಾಗ ಅಂದರೆ A ಘಾತ M ಭಾಗಿಲೆ A ಘಾತ N ಈಸ್ ಈಕ್ವಲ್ ಟು ಏನಾಗಿರುತ್ತೆ ಅವಾಗ 1 ಡಿವೈಡೆಡ್ ಬೈ A ಪವರ್ N ಮೈನಸ್ M ಅಂತ ಬರುತ್ತೆ. ಅಲ್ಲಿ N ದೊಡ್ಡದಾಗಿದ್ದಾಗ ನಾವು ಅಂಶದಲ್ಲಿರ್ತಕ್ಕಂಥ ಘಾತ ಸೂಚಿಯನ್ನು ನಾವು ಏನು ಮಾಡ್ತೀವಪ್ಪ ಅಂತಂದರೆ ಕಳಿತೀವಿ. ಆವಾಗ 15ರಲ್ಲಿ 9 ಹೋದರೆ ಏನಾಗ್ತದೆ ಅವಾಗ 1 ಡಿವೈಡೆಡ್ ಬೈ 5/6 ಅಂತ ಆಗುತ್ತೆ. ಈಗ ಓಕೆ. ನೆಕ್ಸ್ಟ್ ಈಗ 4ನೇ ನಿಯಮ ಏನಪ್ಪ ಅಂತಂದರೆ A ಘಾತ M ಹೋಲ್ ಘಾತ N ಅಂತಂದರೆ A ಘಾತ M ಇಂಟು N ಅಂತೇಳಿ ಅಲ್ಲಿ ಉದಾಹರಣೆ ಕೊಟ್ಟಿದ್ದೀವಿ. ಇಲ್ಲಿ ನಾವೀಗ 7/3 ಹೋಲ್ ಘಾತ 4 ಅಂತಂದರೆ 3 ಮತ್ತು 4 ಏನು ಮಾಡಬೇಕು ನಾವು ಗುಣಿಸಬೇಕು. ಆವಾಗ 3 × 4 ಈಸ್ ಈಕ್ವಲ್ ಟು 7/12 ಅಂತಾಗುತ್ತೆ. ಈಗ 5ನೇ ನಿಯಮ ಏನಂತಂದರೆ A ಘಾತ 0 ಅಂತಂದ್ರೆ ಯಾವುದೇ ಒಂದು ಸಂಖ್ಯೆಯ ಘಾತ 0 ಇದ್ದಾಗ ಅದ್ರ ಬೆಲೆ 1ಕ್ಕೆ ಸಮನಾಗಿರುತ್ತೆ ಅಂತೇಳಿ.
5/7 ಹೋಲ್ ಘಾತ 0 ಅಂತಿದೆ ಈಸ್ ಈಕ್ವಲ್ ಟು ಅದರ ಬೆಲೆ ಏನಾಗಿರುತ್ತೆ 1. ಯಾವುದೇ ಒಂದು ಸಂಖ್ಯೆ ತಗೋರಿ ಅದರ ಘಾತ 0 ಇತ್ತು ಅಂತಂದರೆ ಅದ್ರ ಬೆಲೆ 1ಕ್ಕೆ ಸಮನಾಗಿರುತ್ತೆ. ಈಗ ಇನ್ನು ಕೆಲವು ನಿಯಮಗಳು ಯಾವ್ಯಾವು ಅಂತಂದರೆ ಈ ನಿಯಮಗಳನ್ನು ಬಿಟ್ಟು ಇನ್ನು ಕೆಲವು ಉಳಿರ್ತಕ್ಕಂಥ ನಿಯಮಗಳು ಯಾವ್ಯಾವು ಅಂತಂದರೆ ಇಫ್ ಎ ಆ್ಯಂಡ್ ಬಿ ಫಸ್ಟು ನಾವು ನೋಡಿದ್ವಿ ಎ ಒಂದೇ ಇತ್ತಲ್ಲಿ. ಈಗ ಎ ಆ್ಯಂಡ್ ಬಿ ಆರ್ ದಿ ರ್ಯಾಷನಲ್ ನಂಬರ್ಸ್ ಎಮ್ ಈಸ್ ಎ ಪಾಸಿಟಿವ್ ಇಂಟೀಜರ್. ಇಲ್ಲಿ ಎ ಮತ್ತು ಬಿ ಅಂತಕ್ಕಂಥ ಎರಡು ಭಾಗಲಬ್ಧ ಸಂಖ್ಯೆಗಳಾಗಿದ್ದು ಎಮ್ ಒಂದು ಧನ ಪೂರ್ಣಾಂಕವಾಗಿದ್ದಾಗ ಅದರ ಒಂದು ನಿಯಮಗಳು ಯಾವ್ಯಾವು ಅಂತಂದರೆ ಓಕೆ ಎ ಘಾತ ಎಮ್ ಗುಣಿಲೆ ಬಿ ಘಾತ ಎಮ್ ಈಸ್ ಈಕ್ವಲ್ ಟು ಎ ಇಂಟು ಬಿ ಹೋಲ್ ಪವರ್ ಎಮ್ ಅಂತ ಕರಿತೀವಿ. ಇನ್ನೊಂದು ಯಾವುದಪ್ಪ ಅಂತಂದರೆ ಎ ಘಾತ ಎಮ್ ಬಾಗಿಲೆ ಬಿ ಘಾತ ಎಮ್ ಈಸ್ ಈಕ್ವಲ್ ಟು ಎ ಬೈ ಬಿ ಹೋಲ್ ಘಾತ ಎಮ್ ಅಂತ ಬರುತ್ತೆ. ಈಗ ಉದಾಹರಣೆ ಏನು ಅಂತಂದರೆ ಉದಾಹರಣೆ 2/5 ಗುಣಿಲೆ 3/5 ಅಂತೇಳಿದ್ರೆ ಆಧಾರ ಸಂಖ್ಯೆಗಳು ಎ ಮತ್ತು ಬಿ ಬೇರೆ ಬೇರೆ ಇದ್ದಾಗ ಘಾತ ಸಂಖ್ಯೆಗಳು ಒಂದೇ ಇದ್ದಾಗ ನಾವು ಆಧಾರ ಸಂಖ್ಯೆಗಳ ಗುಣಲಬ್ಧವನ್ನು ಕಂಡುಹಿಡಬೇಕು. ಇಲ್ಲಿ 2 ಮತ್ತು 3 ಅಂತ ಆಧಾರ ಸಂಖ್ಯೆಗಳಿವೆ. 2 × 3 = ಏನಾಗುತ್ತೆ ಅವಾಗ 6 ಅಂತ ಆಗುತ್ತೆ ಘಾತ 5 ಅಂತೇಳಿ. ಅದೇ ರೀತಿ ಇನ್ನೊಂದು ಉದಾಹರಣೆ ಯಾವುದಂತಂದರೆ 5/4 ಡಿವೈಡೆಡ್ ಬೈ 7/4 ಅಂತಿದೆ 5/7 ಹೋಲ್ ಪವರ್ 4 ಅಂತ ಆಗುತ್ತೆ ಅದು. ಈಗ ನೆಗೆಟಿವ್ ಇಂಟೀಜರ್ಸ್ ಆ್ಯಸ್ ಎ ಎಕ್ಸ್ಪೋನೆಂಟ್ಸ್ ಅಂದರೆ ಋಣಪೂರ್ಣಾಂಕಗಳ ಘಾತ ಸೂಚಿಗಳು. ಋಣಪೂರ್ಣಾಂಕಗಳಿದ್ದಾಗ ಯಾವ ರೀತಿಯಾಗಿ ನಾವು ಸೂಚನೆ ಮಾಡ್ತೀವಿ ಅಂತಂದರೆ ಈಗ ಎ ಪವರ್ ಮೈನಸ್ ಎಮ್ ಅಂತಿದೆ ಈಕ್ವಲ್ ಟು 1/a/m ಅಂತಂದ್ರೆ ನಾವು ಧನ ಪೂರ್ಣಾಂಕಕ್ಕೆ ಪರಿವರ್ತಿಸಬೇಕು. ಓಕೆ, ಎಕ್ಸಾಂಪಲ್ ಅಂತಂದರೆ 11/-5 ಅಂತಿದೆ. ನಾವು ಅದನ್ನು ಧನ ಪೂರ್ಣಾಂಕಕ್ಕೆ ಪರಿವರ್ತಿಸಬೇಕು ಅಂತಂದರೆ 1/11/5 ಅಂತಾಗುತ್ತೆ. ಎರಡನೇ ನಿಯಮ ಯಾವುದು ಅಂತಂದರೆ 1/a/-m ಇದ್ದಾಗ ಅವಾಗ ಏನಾಗ್ತಾ ಇದು a/m ಅಂತಾಗುತ್ತೆ. 2⁻² ಇದೆ, ಇದನ್ನು ನಾವು 1/2+2 ಅಂತ ಬರಿಬೋದು. ಇಲ್ಲಿ ಏನಿಲ್ಲ ಅಂದರೆ ಛೇದ ಒಂದೇ ಇರುತ್ತೆ, ಹಾಗಾಗಿ ಅಂಶ ಛೇದ ಆಗುತ್ತೆ. ಛೇದ ಅಂಶ ಹೋದಾಗ ನಾವು ಘಾತಾಂಕಗಳ ಚಿಹ್ನೆ ಏನಾಗುತ್ತೆಪ್ಪ ಅಂತಂದರೆ ಬದಲಾವಣೆ ಆಗುತ್ತೆ ಅಂತೇಳಿ. ಅದೇ ರೀತಿ ಇಲ್ಲಿ ಇನ್ನೊಂದು ಉದಾಹರಣೆ ಯಾವುದಪ್ಪ ಅಂತಂದರೆ 1/3⁻³ ಇದೆ, ಇದನ್ನು ನಾವು 3⁻³ ಅಂತ ಬರಿಬೋದು. ಓಕೆ, ಇಲ್ಲಿ a/b ಹೋಲ್ ಪವರ್ -m ಅಂತ ಇದೆ ಈಸ್ ಈಕ್ವಲ್ ಟು b/a ಆಗುತ್ತೆ. ಅದು b/a ಹೋಲ್ ಪವರ್ m ಅಂತೇಳಿ ಉದಾಹರಣೆ. ಎಕ್ಸಾಂಪಲ್ 3/5 ಹೋಲ್ ಪವರ್ -2. ಆ -2 +2ದಾಗ ಬರಬೇಕಂತಂದರೆ ಇಲ್ಲಿ 3/5 ಆಗಿ ಏನು ಬರಬೇಕು ನಾವು 5/3 ಹೋಲ್ ಸ್ಕ್ವಯರ್ ಅಂತಂದರೆ ಅದು ಪಾಸಿಟಿವ್ದಾಗ ಬಂತು. ಈಗ ನಾವು ಅಂಶ ಛೇದ ಅಂಶಕ್ಕೆ ಹೋಗ್ತದೆ. ಅವಾಗ ಉದಾಹರಣೆ ಇನ್ನೊಂದು ಯಾವುದಪ್ಪ ಅಂತಂದರೆ 2/7 ಹೋಲ್ ಪವರ್ -5 ಅಂತಿದೆ. ದಿಸ್ ಈಸ್ ಈಕ್ವಲ್ ಟು 7/2 ಹೋಲ್ ಪವರ್ +5. ಇದು ಇನ್ನೊಂದು ಉದಾಹರಣೆ. ಸಿಂಪ್ಲಿಫೈ ಬೈ ಯೂಸಿಂಗ್ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಅಂತಂದ್ರೆ ಈಗ ನಾವು ಘಾತಾಂಕಗಳ ನಿಯಮಗಳನ್ನ ಇಲ್ಲಿಯವರೆಗೆ ನೋಡಿದ್ದೀವಿ. ಈಗ 1ನೇ ನಿಯಮ, 2ನೇ ನಿಯಮ, 3ನೇ ನಿಯಮ ಅಂತೇಳಿ. ಈಗ ನಾವು ಈ ಘಾತಾಂಕದ ನಿಯಮಗಳನ್ನು ಬಳಸಿಕೊಂಡು ನಾವೇನು ಮಾಡಬೇಕಪ್ಪ ಅಂದರೆ ಸಂಕ್ಷೇಪಿಸಬೇಕು. ಈಗ ಘಾತಾಂಕದ ನಿಯಮಗಳನ್ನು ಬಳಸಿ ಸಂಕ್ಷೇಪಿಸಿ ಅಂತೇಳಿ 3/2 × 3/4 × 3/6 ಇಂಟು 7/2 × 7/6 ಅಂತಿದೆ. ಸೊ ಇದನ್ನು ನಾವು ಯಾವಾಗ ಬರುತ್ತೆ ಇಲ್ಲಿ a/m ಆ್ಯಂಡ್ a/n ಈಸ್ ಈಕ್ವಲ್ ಟು a/m + n ಅಂತ ಬರೀಬೇಕು. ಅವಾಗ a ಈಸ್ ಈಕ್ವಲ್ ಟು ಏನಿದೆ ಇಲ್ಲಿ 3. ನೆಕ್ಸ್ಟು ಎರಡು ಬೇರೆ ಬೇರೆ ಗಂಗ a ಈಸ್ ಈಕ್ವಲ್ ಟು ಇಲ್ಲಿ ಕೂಡ ಒಂದು 7. ಸೊ 3ರ ಘಾತಾಂಕಗಳು 3ಕ್ಕೆ ಮಾತ್ರ ಕೂಡಿಸಬೇಕು. ಇಲ್ಲಿ 3ರ ಘಾತಗಳು ಯಾವ್ಯಾವು 2 + 4 + 6 ಇಂಟು 7ರ ಘಾತಾಂಕಗಳನ್ನು 7ಕ್ಕೆ ಮಾತ್ರ ಕೂಡಿಸಬೇಕು 2 + 6 ಅಂಥೇಳಿ. ಈಗ 3ರ ಘಾತ ಎಷ್ಟಾಗುತ್ತೆ? ಈಗ 3ರ ಘಾತ 12 ಇಂಟು 7ರ ಘಾತ 8 ಅಂತ ಬರುತ್ತೆ. ನೆಕ್ಸ್ಟ್ ಇದನ್ನು ನೋಡಿ, ಈಗ 3 ರೇಷ್ ಎಷ್ಟಾಗುತ್ತೆ 2 + 4 + 6 = 12 ಇಂಟು 7/2 + 6 = 8 ಅಂತ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಉದಾಹರಣೆ ನೋಡ್ರಿ. ಈಗ 15/5 ಡಿವೈಡೆಡ್ ಬೈ 21/2 ಅಂತಿದೆ. ಈಗ 15 ನಾವು ಬಿಡಿಸ್ಕೋಬೇಕೀಗ. 15 =
15⁵ ಅಂತಿದೆ. 15⁵. 15 ಈಸ್ ಈಕ್ವಲ್ ಟು 3 × 5 ಅಂದರೆ 15 ಅಂತ ಬರುತ್ತಿದೆ. ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. 15⁵ ಇದೆ, ದೇರ್ ಫೋರ್ ಹೋಲ್ ಪವರ್ 5 ಅಂತ ಬರುತ್ತೆ ಅದು. ಆವಾಗ 3⁵ ಇಂಟು 5⁵. ಸಿಮಿಲರ್ಲಿ 21 ಸ್ಕ್ವಯರ್ is equal to 7 × 3 21 ಹೋಲ್ ಪವರ್ 2. 21 ಸ್ಕ್ವೇರ್ ಇರುವುದರಿಂದ 2 ಅಂತ ಬರ್ತೀವಿ ನಾವು. ಈಗ 7⁵2 ಇಂಟು 3⁵2 ಅಂತ ಬರುತ್ತೆ ಈಗ. ಓಕೆ, 15⁵ ಡಿವೈಡೆಡ್ ಬೈ 21 ಸ್ಕ್ವಯರ್ ಇಸ್ ಈಕ್ವಲ್ ಟು ತೋರಿಸಿದ್ರೆ ಆಲ್ರೆಡಿಗೆ ನಾನು ಇದು 3 ಪವರ್ 5 ಇಂಟು 5 ಪವರ್ 5 ಡಿವೈಡೆಡ್ ಬೈ 3 ಪವರ್ 2 ಇಂಟು 7 ಪವರ್ 2 ಅಂತೇಳಿ. ಈಗ 3 ಪವರ್ 5 ಡಿವೈಡೆಡ್ ಬೈ 3 ಪವರ್ 4 ಅಂತಂದರೆ ಬೇಸ್ ಈಸ್ ಸೇಮ್ ಇನ್ ಡಿವಿಷನ್ ಫಾರ್ಮ್. ದೇರ್ ಫೋರ್ ಬೈ ಯೂಸಿಂಗ್ ಲಾಸ್ ಆಫ್ ಎಕ್ಸ್ಪೋನೆಂಟ್ 3 ಪವರ್ 5 ಇದು -2 +2 ಆಗಿ ಅದು -2 ಆಗುತ್ತೆ ಇಂಟು 5⁵5 ಡಿವೈಡೆಡ್ ಬೈ 7⁵2. ಓಕೆ, ನೆಕ್ಸ್ಟು 3⁵5 - 2 ಇಸ್ ಈಕ್ವಲ್ ಟು 3⁵5 ಇಂಟು 5⁵5 ಡಿವೈಡೆಡ್ ಬೈ 7⁵2 ಅಂತ ಬರುತ್ತೆ ಅದು. ಓಕೆ, ಈಗ ಬಿಡಿಸಿದ್ದು ನೋಡಿ ಈಗ. ಓಕೆ, 3 × 5 ಹೋಲ್ ಪವರ್ 5 ಡಿವೈಡೆಡ್ ಬೈ 3 × 7 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 3⁵5 ಇಂಟು 5⁵5 ಡಿವೈಡೆಡ್ ಬೈ 3 ಸ್ಕ್ವೇರ್ ಇಂಟು 7 ಸ್ಕ್ವೇರ್. 3⁵5 - 2 ಇಂಟು 5⁵5 ಡಿವೈಡೆಡ್ 7 ಸ್ಕ್ವೇರ್. 3⁵5 - 2 ಅಂತಂದರೆ 3⁵3 ಇಂಟು 5⁵5 ಡಿವೈಡೆಡ್ ಬೈ 7⁵2 ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಈಗ ಮೂರನೇ ಉದಾಹರಣೆ. 12 ಸ್ಕ್ವೇರ್ ಹೋಲ್ ಪವರ್ 3 ಡಿವೈಡೆಡ್ ಬೈ 15⁸ ಇಂಟು 2 ಡಿವೈಡೆಡ್ ಬೈ 5 ಹೋಲ್ ಪವರ್ -8 ಅಂತ ಇದೆ ಅಲ್ಲಿ. 12⁵2 ಹೋಲ್ ಪವರ್ 3 ಅಂತಂದರೆ ನಾವು ಈಗ 12⁵2 ಇಂಟು 3 ಇಸ್ ಈಕ್ವಲ್ ಟು 12⁵6 ಅಂತ ಬರುತ್ತೆ ಅದು. ಡಿವೈಡೆಡ್ ಬೈ 15⁸ ಇಂಟು 2/5 ಹೋಲ್ ಪವರ್ -8 ಅಂತಿದೆ. ಅದನ್ನು ನಾವು -8 +8 ಮಾಡಬೇಕು. ಹಾಗೆ ರೆಸಿಪ್ರೋಕಲ್ ಆಫ್ ದಿ ಎಕ್ಸ್ಪೋನೆಂಟ್ಸ್ 5 ಡಿವೈಡೆಡ್ ಬೈ 2 ಹೋಲ್ ಪವರ್ +8 ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ ಈಗ 12 2 ಇಂಟು 2 4 ಇಂಟು 3 12 × 6 ಇದೆ. 2 ಇಂಟು 2 ಇಂಟು 3 ಹೋಲ್ ಪವರ್ 6 ಅಂತ ಬರ್ಕೋಬೇಕು. ಡಿವೈಡೆಡ್ ಬೈ 15⁸ ಇದೆ. 15 ನಾವು 3 ಇಂಟು 5 ಆಲ್ರೆಡಿ ಮಾಡಿದ್ದು ನಾವು 3 ಇಂಟು 5 ಇದು ಹೋಲ್ ಪವರ್ 8. ಓಕೆ, ಇಂಟು 5 ಡಿವೈಡೆಡ್ ಬೈ 2 ಹೋಲ್ ಪವರ್ 8 ಇದೆ. ಇದು ಏನಾಗುತ್ತೆ ಅಂತಂದರೆ 5 ಪವರ್ 8 ಡಿವೈಡೆಡ್ ಬೈ 2 ಪವರ್ 8 ಅಂತ ಬರುತ್ತೆ. ಈಗ 2 ಇಂಟು 2 ಇಂಟು 3 ಹೋಲ್ ಪವರ್ 6 ಹೋಗಿ ಏನಾಗುತ್ತೆ 2�6 ಇಂಟು 2�6 ಇಂಟು 3�6 ಡಿವೈಡೆಡ್ ಬೈ 3 ಇಂಟು 5 ಹೋಲ್ ಪವರ್ 8 ಅಂತಂದರೆ 3 ಪವರ್ 8 ಇಂಟು 5 ಪವರ್ 8 ಅಂತ ಬರುತ್ತೆ. ಅದಷ್ಟೇ ಬರಬೇಕು. 5 ಪವರ್ 8 ಡಿವೈಡೆಡ್ ಬೈ 2 ಪವರ್ 8. ಈಗ ಇಲ್ಲಿ 2 ಪವರ್ 6 ಇಂಟು 2 ಪವರ್ 6 ಅಂತಂದರೆ ಘಾತಾಂಕದ ನಿಯಮ 2 ಪವರ್ 6 + 6 ಇಂಟು 5 ಪವರ್ 8 ಇದು ಇನ್ನೊಂದು ಇಲ್ಲಿ 5 ಪವರ್ 8 ಇದೆ. ಅದು ಹೋದರೆ -8 ಆಗುತ್ತೆ. 5 ಪವರ್ -8 ಡಿವೈಡೆಡ್ ಬೈ ಇಲ್ಲಿ 3 ಪವರ್ 8 ಇಲ್ಲಿ 3 ಪವರ್ 6 ಇದೆ. ನ್ಯೂಮರೇಟರ್ ಬಂದು 3 ಪವರ್ ಇದು -6 ಆಗುತ್ತೆ. 8 - 6 ಇಂಟು 2 ಪವರ್ ಅಷ್ಟೇ ಇದು ಬರ್ಕೋಬೇಕು 2 ಪವರ್ 8 ಅಂತೇಳಿ. ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ಈಗ 2 ಪವರ್ 6 + 6 ಇಸ್ ಈಕ್ವಲ್ ಟು 12 ಇಂಟು 5 ಪವರ್ 8 - 8 ಇಸ್ ಈಕ್ವಲ್ ಟು 0 ಡಿವೈಡೆಡ್ ಬೈ
3 power 8 minus 6 is equal to 3 square into 2 power 8. Okay, next ಈಗ ಸೊ 2 power 12 divided by 2 power 8 ಇದೆ ಇಲ್ಲಿ 2 power 12 minus 8 ಅಂತ ಆಗುತ್ತೆ ಅದು ಇಂಟು 5 power 0 ಅಥವಾ ಎನಿ ನಂಬರ್ ಪವರ್ 0 is equal to value is 1 divided by 3 square. ಇದು 3 ಸ್ಕ್ವಯರ್. ಓಕೆ, ನೆಕ್ಸ್ಟ್ ಈಗ 2 power 4 ಡಿವೈಡೆಡ್ ಬೈ 3 ಸ್ಕ್ವಯರ್. 2 power 4 is equal to 2 into 2 into 2 4 ಸಲ ಗುಣಿಸಬೇಕು 16 ಡಿವೈಡೆಡ್ ಬೈ 3 ಸ್ಕ್ವಯರ್ ಅಂತಂದರೆ 9 ಅಂತ ಬರುತ್ತೆ. ಓಕೆ, ಸೊ ಇದನ್ನು ನಾವೀಗ ಬಿಡಿಸಿದ್ದು ನೋಡೋಣ. 12 ಸ್ಕ್ವೇರ್ ಹೋಲ್ ಪವರ್ 3 that becomes 12 power 2 into 3 is equal to 6, 12 power 6 divided by 15 raised to 8 into 5 by 2 whole power plus 8 ಅಂತ ಬರುತ್ತೆ. ಅದುಗ ನೆಕ್ಸ್ಟ್ ಓಕೆ 16 by 9 ಅಂತ ಬರುತ್ತೆ ಲಾಸ್ಟಿಗೆ. ಓಕೆ, ಈಗ ನೆಕ್ಸ್ಟ್ ಯು ಫೈಂಡ್ ದಿ ವ್ಯಾಲ್ಯೂ ಆಫ್ ದಿ ಫಾಲೋವಿಂಗ್ ಅಂತಿದೆ. ಅಂತಂದರೆ ಕೆಳಗಿನವುಗಳ ಬೆಲೆ ಕಂಡುಹಿಡಿಯಿರಿ. 625 ಹೋಲ್ ಪವರ್ 1/4 ಅಂತ ಇದೆ. ಫಸ್ಟ್ ಏನು ಮಾಡಬೇಕು, 625 ನಾವು ಪ್ರೈಮ್ ನಂಬರ್ನ ಡಿವೈಡ್ ಮಾಡಿವಿ. 625 ಎಷ್ಟಿಂದ ಡಿವೈಡ್ ಆಗುತ್ತೆ 5, 6 ಇದೆ 5 1 5, 1 ಉಳಿತು 12 ಆಯಿತು, 5 2 10, 12 ಇತ್ತು 10 ಹೋಯ್ತು, ಈಗ 2 ಉಳಿತು, 5 5 25. ಅಗೇನ್ ಡಿವೈಡ್ ಬೈ 5, 5 2 10, ಎಷ್ಟು ಉಳಿತು ಈಗ 2 ಉಳಿತು, ಈಗ 25 ಆಯಿತು, 5 5 25. ಅಗೇನ್ ಡಿವೈಡ್ ಬೈ 5, 5 5 25. ಓಕೆ, ನಾವು 625 is equal to 625 ಹೋಲ್ ಪವರ್ ಇದು 1/4. ದಿಸ್ ಈಸ್ ಈಕ್ವಲ್ ಟು 5 ಎಷ್ಟು ಸಲ ಬಂದಿದೆ 4 ಸಲ 5 power 4. ದಿಸ್ ಈಸ್ ಹೋಲ್ ಪವರ್ 1/4. ಓಕೆ, ದಿಸ್ ಈಸ್ ಈಕ್ವಲ್ ಟು 5 ಪವರ್ ಏನಾಗುತ್ತೆ ಈಗ a ಪವರ್ m ಹೋಲ್ ಪವರ್ n ಅಂತ ಅರ್ಥ. ಸೂತ್ರ ಯಾವುದು, a ಪವರ್ m ಹೋಲ್ ಪವರ್ n ಇಸ್ ಈಕ್ವಲ್ ಟು a ಪವರ್ m ಇಂಟು n ಅಂದರೆ ಗುಣಿಸ್ಬೇಕಂತ ಅರ್ಥ. ಈಗ 4 ಇಂಟು 1/4, 4 4 ಗೆಟ್ ಕ್ಯಾನ್ಸಲ್ ಇಸ್ ಈಕ್ವಲ್ ಟು 5. ಅಂದರೆ 625 ಹೋಲ್ ಪವರ್ 1/4 ಅಂತಂದರೆ ಟೋಟಲ್ ವ್ಯಾಲ್ಯೂ ಎಷ್ಟು ಅದರದ್ದು 5 ಅಂತೇಳಿ. ಓಕೆ, ಅದೇ ರೀತಿ 16 ಅಂತಿದೆ, ಭಾಳ ಸರಳವಾಗಿರ್ತಕ್ಕಂಥದ್ದು ಇದು. 16 ಡಿವೈಡ್ ಬೈ 2 ಆ್ಯಡ್ ದ 16, 8 ಬಂತು, ಈಗ 2 4 8, 2 2 4. ಎಷ್ಟು ಸಲ ಬಂತು ಈಗ 1 2 3 4. 16 is equal to 2 power 4 ಹೋಲ್ ಪವರ್ 3/4, ಹೋಲ್ ಪವರ್ 3 ಡಿವೈಡೆಡ್ ಬೈ 4 ಅಂತ ಇದೆ. ಓಕೆ, ನೆಕ್ಸ್ಟ್ ಈಗ 2 power 4 ಇಂಟು 3/4, 4 4 ಗೆಟ್ ಕ್ಯಾನ್ಸಲ್, 2 power 3 ಇಸ್ ಈಕ್ವಲ್ ಟು 2 3 ಸಲ ಗುಣಿಸಿದ್ರೆ 2 ಇಂಟು 2 ಇಂಟು 2 ಇಸ್ ಈಕ್ವಲ್ ಟು 8 ಅಂತ ಬರುತ್ತೆ. ಟೋಟಲ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ 8 ಅಂತ ಬರುತ್ತೆ ಅಲ್ಲಿ. ಈಗ ಹೋಮ್ವರ್ಕ್ ಅಂತಂದರೆ ಮನೆ ಕೆಲಸ. ಎಕ್ಸ್ಪ್ರೆಸ್ 760 ಆ್ಯಸ್ ದಿ ಪ್ರಾಡಕ್ಟ್ ಆಫ್ ಪವರ್ಸ್ ಪ್ರೈಮ್ ನಂಬರ್ಸ್ ಅಂತಂದರೆ 760 ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧಗಳ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತೇಳಿ. ಮೊದಲೇನು ಮಾಡಬೇಕು, ನಾವು 760 ಅವಿಭಾಜ್ಯ ಸಂಖ್ಯೆಯಿಂದ ಭಾಗಿಸಿದ ನಂತರ ಘಾತಾಂಕ ರೂಪದಲ್ಲಿ ಬರಿಬೇಕು. ಓಕೆ, ಎರಡನೇದು ಇವ್ಯಾಲ್ಯುವೇಟ್ ಅಂದರೆ ಸಂಕ್ಷೇಪಿಸಿ. 35 ಡಿವೈಡೆಡ್ 25 ಹೋಲ್ ಪವರ್ 60 ಡಿವೈಡೆಡ್ ಬೈ 35/25 ಹೋಲ್ ಪವರ್ 13 ಅಂತಿದೆ. ರೈಟ್ ದಿ ರೆಸಿಪ್ರೋಕಲ್ ಆಫ್ ದಿ ಈಚ್ ಆಫ್ ದಿ ಫಾಲೋವಿಂಗ್ ಅಂದರೆ ಹೃತ್ಕ್ರಮಗಳನ್ನು ಬರೆಯಿರಿ ಅಂತೇಳಿ. 1ನೇದು 5 ಘಾತ 4 ಇದೆ, 2ನೇದು 3/4 ಹೋಲ್ ಸ್ಕ್ವೇರ್ ಅಂತ ಇದೆ. ಇಲ್ಲಿಗೆ ಮುಗಿತು. ಸಾಯಿರಾಮ್.